ವಾಣಿಜ್ಯ ಸಿಲಿಂಡರ್ ಕೊರತೆ. ಬ್ರೇಕ್ಗಿಂತ ಮುಂಚೆ ಅದರ ಬಗ್ಗೆ ಹೇಳ್ತಾ ಇದ್ವಿ. ಈಗ ಸುದ್ದಿ ಬರ್ತಾ ಇದೆ ನೋಡಿ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾದ KH ಮುನಿಯಪ್ಪನವರು ನಾಳೆ ಒಂದು ಸಭೆ ಕರೆದಿದ್ದಾರೆ. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬಹುದು? ಕರ್ನಾಟಕಕ್ಕೆ ಎಷ್ಟು ಸಪ್ಲೈ ಇತ್ತು, ಎಷ್ಟು ಕಡಿಮೆ ಆಗಿದೆ ಅನ್ನೋ ಒತ್ತಡ ಹೇರಿ ತರಿಸ್ಕೊಳ್ಳೋದಪ್ಪ. ಈ ಕೊರೋನಾ ಟೈಮ್ನಲ್ಲಿ ಆಕ್ಸಿಜನ್ಗೆ ಹಿಂಗೆ ಆಗಿತ್ತು. ಆಕ್ಸಿಜನ್ನಿನ ಕೊರತೆಯನ್ನು ನೀಗಿಸೋದಕ್ಕೆ ಕೇಂದ್ರ ಸರ್ಕಾರ ಅವಾಗ ಏನು ಮಾಡ್ತು? ಉಳಿದ ಕಮರ್ಷಿಯಲ್ ಯೂಸೇಜ್ಗೇನು ಆಕ್ಸಿಜನ್ ಹೋಗ್ತಿತ್ತಲ್ಲ ಅದನ್ನೆಲ್ಲ ನಿಲ್ಲಿಸಿ ಮೆಡಿಕಲ್ ಯೂಸೇಜಿಗೆ ಮಾತ್ರ ಕೊಡಿ ಅಂದರು. ಈಗ LPGಯಲ್ಲಿ ಅಂದರೆ ಟೋಟಲ್ ಕ್ರೂಡ್ ಆಯಿಲ್ನಲ್ಲಿ ಬರುವ ಬೈ ಪ್ರಾಡಕ್ಟ್ಸ್ನ ಪೈಕಿ ಬಹುತೇಕ ಪ್ರತಿಯೊಂದನ್ನು LPGಗೆ ಬಳಸಬೇಕು. ಕೇಂದ್ರ ಸರ್ಕಾರದ ಒಂದು ಆದೇಶ ಇದೆ. ಇದಕ್ಕೆ ಕೊರತೆ ಆಗೋದು ಬೇಡ. ಬೇರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಅದು ಇದು ಆಮೇಲೆ ನಿಧಾನಕ್ಕೆ ನೋಡ್ಕೊಳ್ಳೋಣಂತೆ, ಅಡುಗೆಗೆ ಒಂದು ಕೊರತೆ ಆಗೋದು ಬೇಡ ಅಂತ ಕೇಂದ್ರ ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ಏನು ಮಾಡಬಹುದು? ಮುಖ್ಯವಾಗಿ ಮಾಡಬೇಕಾಗಿರೋದು ಅಕ್ರಮ ದಾಸ್ತಾನನ್ನು ಕಂಡುಹಿಡಿಯೋದು. ಯಾರು ದುರಿತ ಕಾಲ ಸ್ವಲ್ಪ ದಿವಸ ಸ್ಟಾಕ್ ಇಟ್ಕೊಂಡ್ರೆ ರೇಟ್ ಜಾಸ್ತಿ ಆಗುತ್ತೆ, ಆಮೇಲೆ ಮಾರ್ಕೊಳ್ಳೋಣ ಅಂತ ಗೋಡೌನ್ಗಳಲ್ಲಿ ತುಂಬಿಸಿ ಇಟ್ಟಿದ್ದರೆ ಅದನ್ನು ಪತ್ತೆ ಹಚ್ಚಿ ಮಾರ್ಕೆಟಿಗೆ ತಗೊಂಡು ಬರುವಂಥದ್ದು ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಡಬಹುದಾದಂಥ ಮುಖ್ಯವಾದ ಕೆಲಸ. ಲೆಟಸಿ ನಾಳೆ 11 ಗಂಟೆಗೆ ಮೀಟಿಂಗ್ ಅಂತೆ, ಅವ್ರು ಏನೇನು ಮಾಡ್ತಾರೆ ನೋಡೋಣ. ಅದರ ಜೊತೆಗೆ ಯುದ್ಧ ಶುರುವಾದಾಗಿನಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಡೇ 1 ಇಸ್ರೇಲ್ ಮತ್ತು ಅಮೇರಿಕಾಗಳು ಇರಾನ್ ಮೇಲೆ ಏನು ದಾಳಿ ಆರಂಭಿಸಿದ್ವಲ್ಲ, $73 ಇತ್ತು. ಆ ಪ್ರೈಸ್ ನೆನಪಿಟ್ಕೊಳ್ಳಿ, $73. ನೆನ್ನೆ $119 ತನಕ ಹೋಯಿತು ರೇಟು. $119 ಹೋದದ್ದು ಮತ್ತೆ $85 ಬಿತ್ತು. ನೆನ್ನೆ 32% ಹೆಚ್ಚಳ, 30% ಕುಸಿತ, ಕರಡಿ ಕುಣಿತ ಅಂತಾರೆ ಇದಕ್ಕೆ ಕ್ರೂಡ್ ಆಯಿಲ್ ಮಾರ್ಕೆಟ್ನಲ್ಲಿ. $119 ತನಕ ಹೋಗಿ $85 ಮತ್ತೆ ಬಿತ್ತು. ಎದ್ದದ್ದು ಯಾಕೆ? ರೇಟ್ ಯಾಕೆ ಜಾಸ್ತಿ ಆಯಿತು? ಅಂಡರ್ಸ್ಟ್ಯಾಂಡಬಲಿ, ಯುದ್ಧ ನಡೀತಾ ಇದೆ. ಒಂದು ಅರ್ಥ ಮಾಡ್ಕೊಂಬಿಡಿ, ಇಡೀ ಪ್ರಪಂಚಕ್ಕೆ 22% ಆಯಿಲ್ ಕಡಿಮೆ ಇದೆ ಈಗ. 22% ಕ್ರೂಡ್ ಆಯಿಲ್ನ ಕೊರತೆ ಇದೆ. ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಸಹಜ ರೇಟ್ ಏರೇ ಇರುತ್ತೆ. ಡಿಮಾಂಡ್ ಆ್ಯಂಡ್ ಸಪ್ಲೈ, ಡಿಮಾಂಡ್ ಏನು ಕಡಿಮೆ ಆಗೋದಿಲ್ಲ, ಸಪ್ಲೈ ಕಡಿಮೆ ಆಗಿದೆ, ರೇಟ್ ಏರುತ್ತೆ. $119 ತನಕ ಏರಿದ್ದು $85 ಯಾಕೆ ಬಂತು? 2 ನಿರ್ಧಾರಗಳು ಅವುಗಳನ್ನು ಜಾರಿಗೆ ತಂದಿದ್ದಲ್ಲ. ಏನು ನಿರ್ಧಾರ? G7 ರಾಷ್ಟ್ರಗಳು ಹೇಳಿದ್ದು ನಮ್ಮ ಹತ್ರ ಇರುವ ಸ್ಟಾಕನ್ನು ನಾವು ಮಾರ್ತೀವಿ ಅಂತ. G7 ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟ. ಅವರೊಂದಷ್ಟು ಆಯಿಲ್ ಸ್ಟಾಕ್ ಮಾಡ್ಕೊಂಡಿರ್ತಾರೆ. ನಾನು ಭಾರತದ ಆಯಿಲ್ ಸ್ಟಾಕ್ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ದೆ, 4,000 ಕೋಟಿ ಲೀಟರ್ ಭಾರತದ ಸ್ಟಾಕು. ಅಂದರೆ 7ರಿಂದ 8 ವಾರ ಏನೂ ಸಮಸ್ಯೆ ಇಲ್ಲದೆ ಕನ್ಸಂಪ್ಷನ್ ಮಾಡಬಹುದಾದಷ್ಟು ಸ್ಟಾಕ್ ಭಾರತ ಮಾಡಿ ಇಟ್ಕೊಂಡಿದೆ ಅಂತ. ಹಾಗೆ G7 ರಾಷ್ಟ್ರಗಳ ಹತ್ರ ಸ್ಟಾಕ್ ಇದೆ, ನಾವು ಮಾರ್ಕೆಟಿಗೆ ಬಿಡ್ತೀವಿ ಅಂದರು. ರೇಟ್ ಬಿತ್ತು, ಯಾಕಂದರೆ ಸಪ್ಲೈ ಮತ್ತೆ ಸರಿ ಹೋಗಿಬಿಡುತ್ತೆ ಅಂತ. ಅದರ ಜೊತೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಒಂದಿದೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA. ಅದರಲ್ಲಿ 32 ದೇಶಗಳು ಬರ್ತವೆ. ಆ 32 ದೇಶಗಳು ಇಡೀ ಪ್ರಪಂಚದ ಆಯಿಲ್ನ 75% ಕನ್ಸ್ಯೂಮ್ ಮಾಡ್ತಾವೆ. 100 ಬ್ಯಾರೆಲ್ಲು ಹೊರಗೆ ಬಂತು ಅಂದರೆ 75 ಬ್ಯಾರೆಲ್ನ ಆ ಎನರ್ಜಿ ಕನ್ಸಂಪ್ಷನ್ ಮಾಡುವ ದೇಶಗಳು 32 ದೇಶಗಳು ಕನ್ಸ್ಯೂಮ್ ಮಾಡ್ತವೆ. ಅವುಗಳ ಹತ್ರನೂ ಸ್ಟಾಕ್ ಇತ್ತು. ಅವರು ಹೇಳಿದ್ರು ನಾವು ಮಾರಿಬಿಡ್ತೀವಿ ಈಗ ಅಂತ. ನಾವು ಮಾರಿಬಿಡ್ತೀವಿ. ರೇಟು $85 ಬಿತ್ತು. ಅವರು ಮಾರ್ತೀವಿ ಅಂತ ಹೇಳಿದ್ದಕ್ಕೆ, ಇನ್ನೂ ಮಾರಿದ್ದಕ್ಕಲ್ಲ. ಅದು ಮಾರ್ಕೆಟಿಗೆ ಬಂದರೆ, ಅವರ ಹತ್ರ ಇರುವ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ರೇಟ್ ಇನ್ನೂ ಸ್ಟೆಬಲೈಸ್ ಆಗಬಹುದು. ಎಲ್ಲವೂ ಡಿಪೆಂಡ್ ಆಗೋದು ಯುದ್ಧ ಎಷ್ಟು ದಿವಸ ಮುಂದುವರಿಯುತ್ತೆ ಅನ್ನೋದ್ರ ಮೇಲೆ. ನಾನು ಆಗಲೇ ಹೇಳಿದ್ನಲ್ಲ, ವಿಚಿತ್ರ ಫಿನಾಮಿನಾ ಇದು. ಯುದ್ಧ 2 ದೇಶಗಳ ಮಧ್ಯೆ ನಡೆದ್ರೆ ಹೌದಪ್ಪ ಯುದ್ಧ ಅಂತಾರೆ. ಒಂದು ದೇಶ ಇನ್ನೊಂದು ದೇಶದ ಸೈನಿಕ ನೆಲೆಗಳ ಮೇಲೆ ಅಥವಾ ಆಯುಧಾಗಾರಗಳ ಮೇಲೆ ದಾಳಿ ಮಾಡಿದ್ರೆ ಯುದ್ಧ ನಡೀತಾ ಇದೆ ಅಂತಾರೆ. ಇಲ್ಲಿ ಆಗ್ತಾ ಇರೋದೇನು? ದುಬೈನಲ್ಲಿದ್ದ ಅಮೆಜಾನಿನ ಡೇಟಾ ಸೆಂಟರ್ಗೆ ಇರಾನ್ ಹೊಡಿತು. ಡೇಟಾ ಸೆಂಟರ್, ಅಮೆಜಾನ್ ಡೇಟಾ ಸೆಂಟ್ರಿಗೆ. ಅಮೆಜಾನ್ನವ್ರು ಏನು ಯುದ್ಧ ಮಾಡ್ತಾರಾ ಡೇಟಾ ಸೆಂಟರ್ ಇಟ್ಕೊಂಡಲ್ಲಿ?
ಸೌದಿ ಅರೇಬಿಯಾದ ಆಮ್ಕೋರ್ ಅನ್ನುವಂಥ ಆಯಿಲ್ ರಿಫೈನರಿಗೆ ಹೊಡೆದರು. ಅರಾಮ್ಕೋ ಆಯಿಲ್ ರಿಫೈನರಿಗೆ ಹೊಡೆದರು ಸೌದಿ ಅರೇಬಿಯಾದಲ್ಲಿ. ಕತಾರ್ನಲ್ಲಿನ ಆಯಿಲ್ ರಿಫೈನರಿಗಳನ್ನು ಕಂಟಿನ್ಯೂಸ್ ಹೊಡಿತಾ ಇದೆ ಇರಾನು. ಇಸ್ರೇಲ್ನವರು ಹೋಗಿ ಇರಾನಿನ ಆಯಿಲ್ ರಿಫೈನರಿಗಳನ್ನು ಹೊಡೆದರು. ಅಂದರೆ ಇಡೀ ಪ್ರಪಂಚಕ್ಕೆ ಒಂದು ದುರಿತ ಕಾಲ ತಂದಿಡಬೇಕು ಅಂತ ಇವರೆಲ್ಲ ಸೇರ್ಕೊಂಡು ನಿರ್ಧಾರ ಮಾಡ್ದಂಗಿದೆ. ಅದರ್ವೈಸ್ ಆಯಿಲ್ ರಿಫೈನರಿಗಳ ಮೇಲೆ ಹೊಡೆಯುವಂಥದ್ದೇನಿದೆ, ಎಕನಾಮಿಗೆ ಹೊಡೆತ ಕೊಡಬೇಕು. ಅಲ್ಲಿ ತನಕ ಇವರು ಸುಧಾರಿಸ್ಕೊಳ್ಳೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. $20 ಮಿಲಿಯನ್ ಕೊರತೆಯಾಗಿರೋದೀಗ 20 ಮಿಲಿಯನ್ ಬ್ಯಾರೆಲ್ನ ಕೊರತೆಯಾಗಿದೆ ಪರ್ ಡೇ. 1978-79ರಲ್ಲಿ ಇಲ್ಲೇ ಒಂದು ಇಸ್ಲಾಮಿಕ್ ಕ್ರಾಂತಿ ಆಯಿತಲ್ಲ, ಆವಾಗ $5.5 ಮಿಲಿಯನ್ ಕೊರತೆ ಅಷ್ಟೇ ಆಗಿತ್ತು. ಅಫ್ಕೋರ್ಸ್ ಅವಾಗೇನು ಆಯಿಲ್ನ ಕನ್ಸಂಪ್ಷನ್ನು ಕಡಿಮೆ ಇತ್ತು, ಅದನ್ನು ಲೆಕ್ಕ ಹಾಕಿ ತಗೊಳ್ಳಿ ನೀವು. ಇರಾಕ್ ಕುವೈತ್ ಯುದ್ಧದ ಸಂದರ್ಭದಲ್ಲಿ 4.5 ಮಿಲಿಯನ್ ಬ್ಯಾರಲ್ ಕೊರತೆಯಾಗಿತ್ತು ಪರ್ ಡೇ ಪೂರೈಕೆ. ಇರಾನ್ ಯುದ್ಧದಲ್ಲಿ $4.3 ಮಿಲಿಯನ್ ಕೊರತೆಯಾಗಿತ್ತು ಪ್ರತಿದಿನಕ್ಕೆ. ಈಗ $20 ಮಿಲಿಯನ್ ಕೊರತೆ ಪರ್ ಡೇ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಹೆಚ್ಚಳಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಈಗ ಏರಿಸೋದಿಲ್ವೋ? ಪಂಚರಾಜ್ಯ ಚುನಾವಣೆಗಳ ಹೊಸ್ತಿಲಲ್ಲಿ ಇಂಥದ್ದೊಂದು ರಿಸ್ಕಿ ಡಿಸಿಷನ್ ಕೇಂದ್ರ ಸರ್ಕಾರ ಮಾಡುತ್ತಾ ಗೊತ್ತಿಲ್ಲ. LPG ರೇಟ್ ಏರಿಸಿದ್ರಪ್ಪ ಈಗ. 5 ಸ್ಟೇಟ್ ಎಲೆಕ್ಷನ್ ಅಂತೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಎಲೆಕ್ಷನ್ ಪಾಡಿಗೆ ಎಲೆಕ್ಷನ್ ಆಗ್ತಾ ಇರ್ತವೆ, ನಮ್ಮ ಪಾಡಿಗೆ ನಾವು ರೇಟ್ ಜಾಸ್ತಿ ಮಾಡೋಣ ಅಂತ ಇವ್ರು ನಿರ್ಧಾರ ಮಾಡಿದ್ರೆ ಮಾಡಬಹುದು. ಅಥವಾ UPA ಸರ್ಕಾರದ ಟೈಮ್ನಲ್ಲಿ ಮಾಡಿದ ಹಾಗೆ ಈಗ ಬೇಡ ಜಾಸ್ತಿ ಬೆಲೆ ತಗೊಳ್ಳೋದು, ಈಗ ಪೆಟ್ರೋಲ್ ಬಾಂಡ್ ಮಾಡೋಣ ಅಂಥೇಳಿ ಬಾಂಡ್ನಲ್ಲಿ ದುಡ್ಡು ಎತ್ತಿ ಆಮೇಲೆ ನಿಧಾನಕ್ಕೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದರೂ ಬರಬಹುದು. ಭಾರತದಲ್ಲಿ ಹಿಂಗಿದೆ ಪರಿಸ್ಥಿತಿ. ಪಕ್ಕದ ಪಾಕಿಸ್ತಾನದಲ್ಲಿ ಕಠಿಣ ಕ್ರಮಗಳನ್ನು ಪ್ರಧಾನಮಂತ್ರಿಗಳೇ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಕಾಣಿಸಿಕೊಂಡು ಘೋಷಿಸಿದರು. 15 ದಿನಗಳ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.